ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3 ಸಂಚಿಕೆ 338 ಆಗಸ್ಟ್ 25, 2020. ತುಂತುರು ಸುದ್ದಿಗಳು. ಕಿರಿಗಾಮಿ ಪಾದರಕ್ಷೆ. ಒರಿಗಾಮಿ, ಕಿರಿಗಾಮಿ ಪದಗಳನ್ನ ಕೇಳಿದಿರಲ್ಲ? ಕಾಗದವನ್ನ ಬಳಸಿ ವಿವಿಧ ವಿನ್ಯಾಸಗಳನ್ನು ರಚಿಸುವ ಜಪಾನಿಯರ ಕಲೆ ಇದು. ಒರಿಗಾಮಿಯಲ್ಲಿ ಕಾಗದಗಳನ್ನ ಮಡಚಿ ವಿವಿಧ ವಿನ್ಯಾಸಗಳನ್ನ ರಚಿಸುತ್ತಾರೆ. ಉದಾಹರಣೆಗೆ, ಕಾಗದವನ್ನ ಮಡಚಿ ದೋಣಿ, ನವಿಲು ಮೊದಲಾದ ಆಕಾರಗಳನ್ನ ರೂಪಿಸುವುದು. ಕಿರಿಗಾಮಿ ಕಲೆಯು ಇದೇ ರೀತಿ ಇರುತ್ತದೆ, ಆದರೆ ಇದರಲ್ಲಿ ಕಾಗದವನ್ನ ಮಡಚುವ ಬದಲಿಗೆ ವಿವಿಧ ರೀತಿಯಲ್ಲಿ ಕತ್ತರಿಸುತ್ತಾರೆ. ಹೀಗೆ ಕತ್ತರಿಸಿದ ಕಾಗದವನ್ನ ಮಡಚಿದಾಗ ಅದು ವಿವಿಧ ಆಕಾರಗಳನ್ನ ತಾಳುತ್ತದೆ. ಇವೆರಡೂ ಕೇವಲ ಕಲೆಗಳಾಗಿ ಉಳಿದಿಲ್ಲ, ಉಪಯುಕ್ತ ತಂತ್ರಗಳಾಗಿಯೂ ಇವುಗಳನ್ನು ಇಂಜಿನಿಯರ್ಗಳು ಬಳಸುತ್ತಿದ್ದಾರೆ. ಒರಿಗಾಮಿ ತಂತ್ರವನ್ನ ಬಳಸಿಕೊಂಡು ನಭೋಮಂಡಲಕ್ಕೆ ಹಾರುವ ಉಪಗ್ರಹಗಳ ಸೌರ ಫಲಕಗಳನ್ನು ರಚಿಸಬಹುದು. ಭೂಮಿಯಿಂದ ಹಾರಿದಾಗ ಬಲು ಪುಟ್ಟದಾಗಿರುವ ಇವು ಒಮ್ಮೆ ತಮ್ಮ ಗಮ್ಯ ಸ್ಥಾನವನ್ನು ಸೇರಿದೊಡನೆ ದೋಣಿಯ ಹಾಯಿ ಬಿಚ್ಚಿಕೊಂಡಂತೆ ಬಿಚ್ಚಿಕೊಂಡು ದೊಡ್ಡದಾಗುತ್ತವೆ. ಬಲು ಕಡಿಮೆ ಜಾಗದಲ್ಲಿ ಬಲು ವಿಶಾಲವಾದ ಸೌರ ಫಲಕಗಳನ್ನು ಕೊಂಡೊಯ್ಯಲು ಈ ತಂತ್ರ ನೆರವಾಗುತ್ತದೆ. ಇದೇ ರೀತಿಯಲ್ಲಿ ಕಿರಿಗಾಮಿಯನ್ನು ತಮ್ಮ ಅನುಕೂಲಕ್ಕೆ ಬಳಸಲು ಇಂಜಿನಿಯರ್ಗಳು ಯೋಚಿಸಿದ್ದುಂಟು. ಇದೋ ಅಂಥದ್ದೊಂದು ಉಪಯೋಗವನ್ನ ಬ್ರಿಂಘಾಮ್ ವೈದ್ಯಕೀಯ ಕಾಲೇಜಿನ ವಿಜ್ಞಾನಿ ಜಿಯೋವಾನಿ ಟ್ರೇವರ್ಸ್ ಮತ್ತು ತಂಡ ರೂಪಿಸಿದೆಯಂತೆ. ಹೀಗೆಂದು ನೇಚರ್ಸ್ ಮೆಡಿಕಲ್ ಇಂಜಿನಿಯರಿಂಗ್ ಪತ್ರಿಕೆ ವರದಿ ಮಾಡಿದೆ. ವೈದ್ಯರಿಗೇಕೆ ಕಿರಿಗಾಮಿಯ ಚಿಂತೆ ಎಂದಿರಾ? ಈ ವೈದ್ಯರು ಬಹುತೇಕ ಜಾರಿ ಬಿದ್ದಿದ್ದರಿಂದ ಪೆಟ್ಟು ತಿಂದ ರೋಗಿಗಳನ್ನ ಆರೈಕೆ ಮಾಡುವವರು. ಅದರಲ್ಲೂ ಜಾರಿ ಬಿದ್ದ ವಯಸ್ಸಾದ ಮಹಿಳೆಯರ ಪಾಡು ಹೇಳತಿರದು. ಅವರ ಮುಂದಿನ ಬಾಳೆಲ್ಲವೂ ಮತ್ತೊಬ್ಬರ ನೆರವಿನಿಂದಲೇ ಸಾಗಬೇಕು, ಅಥವಾ ಬಲು ಕಷ್ಟಕರವಾದ ಶಸ್ತ್ರಕ್ರಿಯೆಗಳನ್ನ ಮಾಡಿಸಿಕೊಳ್ಬೇಕು. ಏಕೆಂದರೆ ವಯಸ್ಸಾದ ಮಹಿಳೆಯರಲ್ಲಿ ಮೂಳೆ ಬಲು ಸುಲಭವಾಗಿ ಮುರಿಯುತ್ತದೆ. ಹೀಗಾಗಿ ಮಹಿಳೆಯರ ಆಸ್ಪತ್ರೆಯ ಈ ವೈದ್ಯರು ತಮ್ಮ ರೋಗಿಗಳು ಜಾರದಂತೆ ನೋಡಿಕೊಳ್ಳುವುದು ಹೇಗೆಂದು ಚಿಂತಿಸಿದ್ದಾರೆ. ಅದಕ್ಕಾಗಿ ಕಿರಿಗಾಮಿ ತಂತ್ರವನ್ನ ಬಳಸಲು ಯೋಚಿಸಿದ್ದಾರೆ. ಇವರ ಯೋಚನೆ ಹೀಗಿದೆ: ಹಲ್ಲಿ, ನೊಣ ಮುಂತಾದ ಜೀವಿಗಳು ಬಲು ಭದ್ರವಾಗಿ ಗೋಡೆಯನ್ನ ಹಿಡಿದು ಹತ್ತುವುದನ್ನ ನೋಡಿದ್ದೇವೆ. ಬಲು ನಯವಾದ ಗೋಡೆಯನ್ನು ಅವು ಸರಾಗವಾಗಿ ಹತ್ತಬಲ್ಲವು. ಇದಕ್ಕೆ ಕಾರಣ ಅವುಗಳ ಪಾದದ ರಚನೆ. ಪಾದದಲ್ಲಿ ಕೊಕ್ಕೆಯಂತಹ ಬಲು ಸೂಕ್ಷ್ಮವಾದ ಹುರುಪೆಗಳು ಇರುತ್ತವೆ. ಪಾದವನ್ನು ಒತ್ತಿದಾಗ ಇವು ಗೋಡೆಯನ್ನು ಬಲವಾಗಿ ಅದುಮಿಕೊಳ್ಳುತ್ತವೆ. ಇದರಿಂದ ಉಂಟಾದ ಘರ್ಷಣೆಯ ಬಲ ಪಾದ ಜಾರದಂತೆ ಕಾಪಾಡುತ್ತದೆ. ಹಾಗಿದ್ದರೆ ಇದೇ ತಂತ್ರವನ್ನ ಮನುಷ್ಯರು ಬಳಸಬಹುದೇ? ಪಾದಗಳು ಅಥವಾ ಪಾದರಕ್ಷೆಗಳ ತಳದಲ್ಲಿ ಇಂತಹ ರಚನೆಯನ್ನು ಹೊಂದಿಸಿಬಿಟ್ಟರೆ ಸಾಕಲ್ಲವೇ ಎಂದಿರಾ? ನಿಜವೇ. ಟೈರುಗಳಲ್ಲಿ ಉಬ್ಬು ತಗ್ಗುಗಳು ಇರುವುದು ಇದೇ ರೀತಿಯಲ್ಲಿ ಘರ್ಷಣೆಯನ್ನು ಹೆಚ್ಚಿಸುವುದಕ್ಕೆ. ನಮ್ಮ ಪಾದಗಳಲ್ಲಿಯೂ ಅಂಗೈಗಳಲ್ಲಿಯೂ ಇರುವ ಗೆರೆಗಳೂ ಕೂಡ ಇದೇ ರೀತಿ ಘರ್ಷಣೆಯನ್ನು ಹೆಚ್ಚಿಸುತ್ತವೆ. ಇದನ್ನು ಇನ್ನಷ್ಟು ಹೆಚ್ಚಿಸಬೇಕು ಅಷ್ಟೇ. ಅದಕ್ಕಾಗಿ ಇವರು ಉಕ್ಕಿನ ಹಾಳೆಗಳನ್ನು ಕಿರಿಗಾಮಿ ತಂತ್ರದಿಂದ ವಿವಿಧ ರೀತಿಯಲ್ಲಿ ಕತ್ತರಿಸಿದ್ದಾರೆ. ಇವರು ಕತ್ತರಿಸಿರುವ ರೀತಿ ಹೇಗಿದೆ ಎಂದರೆ, ನೋಡಲು ಸಪಾಟಾಗಿ ಕಾಣುವ ಈ ಹಾಳೆಗಳನ್ನು ತುಸು ಬಾಗಿಸಿದಾಗ ಕೊಕ್ಕೆಗಳಂತಹ ಮುಳ್ಳುಗಳು ಎದ್ದು ನಿಲ್ಲುತ್ತವೆ. ಈ ಮುಳ್ಳುಗಳೇ ನೆಲವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವ ಸಾಧನಗಳು. ಅದು ಸರಿ, ಯಾವ ರೀತಿ ಕತ್ತರಿಸಿದ್ರೂ ಆದೀತೆ ಎಂದಿರಾ? ಬಹುಶಃ ಇಲ್ಲ. ಅದಕ್ಕಾಗಿ ಇವರು ಕಿರಿಗಾಮಿ ಕಲೆಯಲ್ಲಿನ ವಿವಿಧ ತಂತ್ರಗಳನ್ನು ಬಳಸಿ ವಿವಿಧ ರೀತಿಯಲ್ಲಿ ಹಾಳೆಗಳನ್ನ ಕತ್ತರಿಸಿದ್ದಾರೆ. ಎಷ್ಟೆಷ್ಟು ಘರ್ಷಣೆಯನ್ನು ಹೆಚ್ಚಿಸಬಹುದು ಎಂದು ಗಣಿತ ತಂತ್ರಗಳಿಂದ ಲೆಕ್ಕ ಹಾಕಿದ್ದಾರೆ. ಹೀಗೆ ಅತಿ ಹೆಚ್ಚು ಘರ್ಷಣೆಯನ್ನು ಒದಗಿಸುವ ಆಕಾರಗಳನ್ನು ಮೊದಲು ಆಯ್ದುಕೊಂಡಿದ್ದಾರೆ. ಅನಂತರ ಇಂತಹ ಉಕ್ಕಿನ ಹಾಳೆಗಳನ್ನು ಕತ್ತರಿಸಿ ಮಂಜುಗಡ್ಡೆಯ ಮೇಲೆ ಅವನ್ನು ಜಾರಿಸಿದ್ದಾರೆ. ಆ ಮಂಜುಗಡ್ಡೆಯ ಮೇಲೆ ಬೀಳುವ ಒತ್ತಡವನ್ನು ಅಳೆದಿದ್ದಾರೆ. ಹಾಳೆಗಳು ನಯವಾಗಿದ್ದಾಗ ಇರುವುದಕ್ಕಿಂತಲೂ
ಹಾಳೆಯ ಮುಳ್ಳುಗಳು ಎದ್ದು ನಿಂತಾಗ ಆಗುವ ಘರ್ಷಣೆಯ ಬಲ ಹೆಚ್ಚು ಎಂದು ಕಂಡುಕೊಂಡಿದ್ದಾರೆ. ಅರ್ಥಾತ್ ಹೀಗೆ ಹಾಳೆಗಳನ್ನು ಕತ್ತರಿಸಿದರೆ ಅವು ಮಂಜುಗಡ್ಡೆಯಂತಹ ನಯವಾದ ಜಾರುವ ಮೇಲ್ಮೈಯನ್ನು ಸಾಕಷ್ಟು ಭದ್ರವಾಗಿ ಆತುಕೊಳ್ಳಬಲ್ಲದು. ಇದು ಪ್ರಯೋಗವಾಯಿತು. ಪ್ರಯೋಗ ಫಲ ನೀಡಿದೆ. ಇದನ್ನು ಪರೀಕ್ಷಿಸಿದ್ದಾರೆ. ಪಾದರಕ್ಷೆ ಅರ್ಥಾತ್ ಶೂಗಳ ಅಟ್ಟೆಯ ತಳಭಾಗಕ್ಕೆ ಹೀಗೆ ಕತ್ತರಿಸಿದ ಉಕ್ಕಿನ ತೆಳು ಹಾಳೆಗಳನ್ನ ಜೋಡಿಸಿದ್ದಾರೆ. ಆ ಪಾದರಕ್ಷೆಗಳನ್ನು ಧರಿಸಿದ ಜನರು ನಡೆದಾಡಿದಾಗ ಎಲ್ಲೆಲ್ಲಿ ಎಷ್ಟೆಷ್ಟು ಘರ್ಷಣೆ ಉಂಟಾಗುತ್ತದೆ ಎಂದು ಗಮನಿಸಿದ್ದಾರೆ, ಅಳೆದಿದ್ದಾರೆ. ಇಂತಹ ಅಟ್ಟೆಗಳು ಬಲು ನಯವಾದ ಮೇಲ್ಮೈ ಮೇಲೆ ನಡೆದಾಡಿದಾಗಲೂ ಸಾಕಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿದ್ದವಂತೆ. ಚಳಿಗಾಲದಲ್ಲಿ ಹಿಮಪಾತವಾಗುವ, ನೀರು ಮಂಜುಗಟ್ಟುವಂತಹ ಸ್ಥಳಗಳಲ್ಲಿ ಜಾರಿ ಬಿದ್ದು ಕೈ ಕಾಲು ಊನ ಮಾಡಿಕೊಳ್ಳುವವರೇ ಜಾಸ್ತಿ. ಅಂತಹ ಜಾಗದಲ್ಲಿ ಈ ಬಗೆಯ ಕಿರಿಗಾಮಿ ಅಟ್ಟೆಗಳ ಶೂಗಳನ್ನು ಬಳಸಿದರೆ ಬಹುಶಃ ಇಂತಹ ಗಾಯಗಳನ್ನ ಕಡಿಮೆ ಮಾಡಬಹುದು ಎನ್ನುವುದು ಟ್ರೇವರ್ಸ್ ಅವರ ಆಶಯ. ಆದರೆ ಉಕ್ಕಿನ ಪಾದಗಳ ಬದಲಿಗೆ ಬೇರೆ ವಸ್ತುಗಳನ್ನ ಬಳಸಬಹುದೇ? ಕಿರಿಗಾಮಿ ಕಲೆಯಿಂದ ರೂಪಿಸಿದ ಅವು ಕೂಡ ಇದೇ ರೀತಿ ಒಳ್ಳೆಯ ಹಿಡಿತ ನೀಡುವುದೇ ಎನ್ನುವ ಪರೀಕ್ಷೆ ನಡೆಯಬೇಕು. ಇವೆಲ್ಲ ಆದ ಮೇಲೆ ಬಹುಶಃ ನೋಡಲು ನಯವಾದ, ಆದರೆ ಓಡಾಡಿದಂತೆಲ್ಲ ಒರಟಾಗಿ ನೆಲವನ್ನು ಆತುಕೊಳ್ಳುವ ಶೂ ಅಟ್ಟೆ ಸಿದ್ಧವಾದೀತು. ತೇವದ ಗಾಳಿಯ ರಕ್ಷೆ. ಕೋವಿಡ್-19 ದಾಂಧಲೆ ಮುಂದುವರಿಯುತ್ತಲೇ ಇದೆ. ಭಾರತವಂತೂ ಈಗ ಅತಿ ಹೆಚ್ಚು ಕೋವಿಡ್ ಸೋಂಕು ಇರುವ ದೇಶಗಳಲ್ಲಿ 3ನೇ ಸ್ಥಾನ ತಲುಪಿಯಾಗಿದೆ. ಇದುವರೆಗೂ ಕೋವಿಡ್-19 ಕಾಯಿಲೆಯನ್ನು ತಡೆಯಲು ಅದರ ಸೋಂಕನ್ನು ತಡೆಯುವುದೇ ಉತ್ತಮ ವಿಧಾನ ಎಂದು ಪರಿಗಣಿಸಲಾಗಿತ್ತು. ಕಾರಣ, ಇದನ್ನು ಗುಣಪಡಿಸುವ ಔಷಧಗಳಿಲ್ಲ. ಹಾಗೆಯೇ ಇದು ಒಮ್ಮೆಲೆ ಹರಡಿಬಿಟ್ಟರೆ ಅಷ್ಟೂ ರೋಗಿಗಳನ್ನು ಉಪಚರಿಸಲು ಬೇಕಾದ ವ್ಯವಸ್ಥೆಯೂ ಸಿದ್ಧವಿರಲಿಲ್ಲ. ಹೀಗಾಗಿ ಸೋಂಕು ಹರಡದಂತೆ ತಡೆಯುವ ಕ್ರಮಗಳನ್ನು ರೂಪಿಸಲಾಯಿತು. ಮಾಸ್ಕ್ ಧರಿಸುವುದು, ದೂರವಿದ್ದು ಅಂತರವನ್ನು ಕಾಪಾಡಿಕೊಳ್ಳುವುದು, ಕೈಗಳನ್ನು ಆಗಾಗ್ಗೆ ತೊಳೆಯುವುದು ಮೊದಲಾದ ಅಭ್ಯಾಸಗಳಿಂದ ಸೋಂಕು ನಮ್ಮನ್ನು ತಾಕುವುದು ಕಡಿಮೆ ಮಾಡಬಹುದು ಎಂಬ ಆಸೆ ಇತ್ತು. ಆದ್ರೆ 2 ತಿಂಗಳ ಹಿಂದೆ ಒಂದು ಸುದ್ದಿ ಬಂತು. ಅದು ಆ ಆಸೆಗೂ ತಣ್ಣೀರೆರಚಿತು. ಕೋವಿಡ್-19 ಹರಡುವ ಕರೋನಾ ವೈರಸ್ಸು ಗಾಳಿಯಲ್ಲಿಯೂ ಹರಡಬಲ್ಲದು ಎನ್ನುವುದೇ ಈ ಸುದ್ದಿ. ಇದರ ಮುಂದಿನ ಸುದ್ದಿ ಬಂದಿದೆ. ಕೋವಿಡ್ ವೈರಸ್ಸು ಗಾಳಿಯಲ್ಲಿ ಹರಡುವುದೇನೋ ನಿಜ, ಆದರೆ ಅದು ಒಣ ಪರಿಸರದಲ್ಲಿ ಹರಡುವಷ್ಟು ತೇವವಿರುವ ಪರಿಸರದಲ್ಲಿ ಹರಡಲಾರದಂತೆ. ಹೀಗೆಂದು ನವದೆಹಲಿಯ ರಾಷ್ಟ್ರೀಯ ಭೌತಿಕ ಸಂಶೋಧನಾಲಯದ ವಿಜ್ಞಾನಿ ಅಜಿತ್ ಅಹ್ಲಾವತ್ ಮತ್ತು ಸುಮಿತ್ ಕುಮಾರ್ ಮಿಶ್ರಾ ಹಾಗೂ ಜರ್ಮನಿಯ ವಿಜ್ಞಾನಿ ಆಲ್ಫ್ರೆಡ್ ವಿಡನೋಲ್ಸರ್ ಜೊತೆಗೂಡಿ ನಡೆಸಿದ ಶೋಧವೊಂದು ತಿಳಿಸಿದೆ. ಈ ಶೋಧದ ವಿವರಗಳನ್ನು ಏರೋಸಾಲ್ ಅಂಡ್ ಏರ್ ಕ್ವಾಲಿಟಿ ರಿಸರ್ಚ್ ಪತ್ರಿಕೆ ಮೊನ್ನೆ ಪ್ರಕಟಿಸಿದೆ. ಕೋವಿಡ್-19 ರೋಗ ಕಾಣಿಸಿಕೊಂಡ ಮೊದಮೊದಲಲ್ಲಿ ಇದರ ಸೋಂಕು ತಡೆಯಲು ವ್ಯಕ್ತಿಗಳ ನಡುವಣ ಸಂಪರ್ಕವನ್ನು ಕಡಿಮೆಯಾಗಿಸಿದರೆ ಸಾಕು ಎನ್ನುವ ಅಂದಾಜಿತ್ತು. ಅದೇಕೆಂದರೆ ಅದುವರೆಗೂ ಈ ವೈರಸ್ಸು ಪ್ರಧಾನವಾಗಿ ಇನ್ನೊಬ್ಬರು ಮುಟ್ಟುವುದರಿಂದ ಅಥವಾ ಸೋಂಕು ಇರುವ ಮೇಲ್ಮೈಯನ್ನು ಸ್ಪರ್ಶಿಸುವುದರಿಂದ ಹರಡುತ್ತದೆ ಎಂದು ನಂಬಲಾಗಿತ್ತು. ಇದಕ್ಕೆ ಕಾರಣವೂ ಇತ್ತೆನ್ನಿ. ಇದು ಒಂದು ಕೊಬ್ಬಿನ ಹೊದಿಕೆ ಇರುವ ವೈರಸ್ಸು. ಹೀಗಾಗಿ ಇದರ ತೂಕವು ಸಾಮಾನ್ಯ ವೈರಸ್ಗಳಿಗಿಂತ ಹೆಚ್ಚು. ಇವು ತುಂಬಿರುವ ನೀರಿನ ಅಥವಾ ಸಿಂಬಳದ ಹನಿಗಳು ತುಸು ಭಾರವೇ. ಹೀಗಾಗಿ ಇವು ಹೊರಹೊಮ್ಮಿದ ಕೂಡಲೇ ನೆಲ ಮುಟ್ಟುತ್ತವೆ. ಇದು ಬಹುಮಟ್ಟಿಗೆ ನಿಜವೂ ಕೂಡ. ಆದರೆ ಕೆಲವು ತಿಂಗಳ ಹಿಂದೆ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಈ ಸಿಂಬಳದ ಹನಿಗಳು ಬಲು ಸಣ್ಣದಾಗಿಯೂ ಇರಬಹುದು. ಅಂತಹ ಸಂದರ್ಭಗಳಲ್ಲಿ ಅವು ಅಲ್ಪ ದೂರ ಗಾಳಿಯಲ್ಲಿ ಪಸರಿಸಬಲ್ಲವು ಎಂದು ವೇದ್ಯವಾಗಿತ್ತು. ಅಂದರೆ ನೀವು ಯಾರನ್ನು ಮುಟ್ಟದಿದ್ದರೂ ಸೋಂಕಿರುವ ವ್ಯಕ್ತಿಯಿಂದ ಸೂಸಿದ ವೈರಸ್ಸು ಸ್ವಲ್ಪ ದೂರವಿರುವ ನಿಮ್ಮನ್ನು ಗಾಳಿಯಲ್ಲಿ ತೇಲಿ ಬಂದು ತಾಕಬಹುದು ಎಂದರ್ಥ. ಹೀಗಾಗಿ ಮಾಸ್ಕ್ ಬಳಕೆ ಅನಿವಾರ್ಯ ಎಂದಾಗಿತ್ತು.
ಕೊನೆಗೆ ಇದರಿಂದ ಈ ಸೋಂಕು ನಾವು ಅಂದುಕೊಂಡದ್ದಕ್ಕಿಂತಲೂ ಹೆಚ್ಚು ವೇಗವಾಗಿ ಹರಡುತ್ತದೆ ಎಂಬ ಭಯವು ಹುಟ್ಟಿಕೊಂಡಿತು. ಹಾಗಿದ್ದರೆ ಯಾವ ಸಂದರ್ಭಗಳಲ್ಲಿ ವೈರಸ್ ತುಂಬಿದ ಹನಿಗಳು ಗಾಳಿಯಲ್ಲಿ ಹೆಚ್ಚು ಹೊತ್ತು ತೇಲಾಡುತ್ತಲೇ ಇರುತ್ತವೆ? ಯಾವ ಸಂದರ್ಭದಲ್ಲಿ ಅವು ಬಲು ಬೇಗನೆ ನೆಲಮುಟ್ಟುತ್ತವೆ ಎನ್ನುವ ಪ್ರಶ್ನೆಗಳಿದ್ದವು. ಇದರಲ್ಲಿ ಗಾಳಿಯಲ್ಲಿರುವ ತೇವಾಂಶದ ಪಾತ್ರವೇನಾದರೂ ಇರಬಹುದೇ ಎಂದು ಈ ಮೂವರು ವಿಜ್ಞಾನಿಗಳು ಪರಾಮರ್ಶಿಸಿದರು. ಇದುವರೆಗೂ ಈ ರೀತಿಯಲ್ಲಿ ಗಾಳಿಯಲ್ಲಿ ವೈರಸ್ ಹರಡುವುದನ್ನು ಅಧ್ಯಯನ ಮಾಡಿದ ಸಂಶೋಧನೆಗಳ ವಿವರಗಳನ್ನು ಮರುಪರಿಶೀಲಿಸಿದ್ದಾರೆ. ಇದರ ಪ್ರಕಾರ 3 ಸಂದರ್ಭಗಳಲ್ಲಿ ಗಾಳಿಯಲ್ಲಿರುವ ತೇವಾಂಶ ವೈರಸ್ಸುಗಳ ಹರಡುವಿಕೆಯನ್ನು ಪ್ರಭಾವಿಸಬಲ್ಲದು. ಮೊದಲನೆಯದಾಗಿ ಇದು ಹನಿಗಳೊಳಗೆ ಇರುವ ವೈರಸ್ಸಿನ ಜೀವಿತಾವಧಿಯನ್ನು ಬಾಧಿಸುತ್ತದೆ. ಎರಡನೆಯದಾಗಿ ಇದು ನೆಲದ ಮೇಲೆ ಬಿದ್ದ ವೈರಸ್ಸುಗಳು ಬದುಕಿ ಉಳಿಯುವವೋ ಅಥವಾ ನಿಷ್ಕ್ರಿಯವಾಗುವವೋ ಎನ್ನುವುದನ್ನು ಪ್ರಭಾವಿಸುತ್ತದೆ. ಮೂರನೆಯದಾಗಿ ತೇವಾಂಶ ಕೋಣೆಗಳೊಳಗೆ ಈ ವೈರಸ್ಸು ಗಾಳಿಯಲ್ಲಿ ಹರಡುವುದರಲ್ಲಿಯೂ ಕೈಚಳಕ ತೋರಬಹುದು. ಈ ತರ್ಕಗಳು ನಿಜವೋ ಅಲ್ಲವೋ ಎನ್ನುವುದನ್ನು ಇವರು ಪರಿಶೀಲಿಸಿದ್ದಾರೆ. ವೈರಸ್ ಅನ್ನು ಕೊಲ್ಲಲು ಹಲವು ದ್ರಾವಣಗಳನ್ನು ಸಿಂಪಡಿಸುವ ಅಭ್ಯಾಸವಿದೆಯಷ್ಟೇ. ಗಾಳಿಯ ತೇವಾಂಶ ಇಂತಹ ದ್ರಾವಣಗಳ ಫಲವನ್ನು ಪ್ರಭಾವಿಸಬಲ್ಲದು. ಉದಾಹರಣೆಗೆ, ಗಾಳಿ ಶುಷ್ಕವಾಗಿದ್ದಾಗ ನೆಲದಲ್ಲಿ ಬಿದ್ದ ಹನಿಗಳು ಬಲು ಬೇಗನೆ ಆವಿಯಾಗುತ್ತವೆ. ಆ ದ್ರಾವಣಗಳು ಬಲು ಬೇಗ ಆವಿಯಾಗುವುದರಿಂದ ಅವುಗಳಲ್ಲಿರುವ ರಾಸಾಯನಿಕಗಳು ವೈರಸ್ಗಳನ್ನು ನಿಷ್ಕ್ರಿಯಗೊಳಿಸಲು ತಕ್ಕಷ್ಟು ವ್ಯವಧಾನ ಸಿಗಲಿಕ್ಕಿಲ್ಲ. ಅದೇ ಗಾಳಿಯಲ್ಲಿ ತುಸು ತೇವಾಂಶ ಹೆಚ್ಚಿದಾಗ ಈ ಹನಿಗಳು ಬಲು ನಿಧಾನವಾಗಿ ಆವಿಯಾಗುವುದರಿಂದ ವೈರಸ್ಸಿನ ಮೇಲೆ ಅವುಗಳ ದಾಳಿಯು ದೀರ್ಘವಾಗಿ ವೈರಸ್ ಅನ್ನು ನಿಷ್ಕ್ರಿಯಗೊಳಿಸಬಲ್ಲದು. ಗಾಳಿಯಲ್ಲಿನ ತೇವಾಂಶವನ್ನು ನಿಯಂತ್ರಿಸುವ ಹವಾನಿಯಂತ್ರಣವಿರುವ ಆಸ್ಪತ್ರೆ ಹಾಗೂ ಇತರೆ ಸಂದರ್ಭಗಳಲ್ಲಿ ವೈರಸ್ ಸೋಂಕು ಹೆಚ್ಚಾಗಿ ಕಂಡಿದ್ದು ಇದೇ ಕಾರಣದಿಂದ ಇರಬಹುದು ಎನ್ನುತ್ತಾರೆ ಈ ವಿಜ್ಞಾನಿಗಳು. ಹಲವಾರು ಅಧ್ಯಯನಗಳ ಮಾಹಿತಿಯನ್ನು ಒಟ್ಟಾಗಿಸಿ ಪರಿಶೀಲಿಸಿರುವ ಇವರು ತೇವಾಂಶ ಕಡಿಮೆ ಇದ್ದು ಉಷ್ಣತೆ ಕಡಿಮೆ ಇದ್ದರೆ, ಅಂದರೆ ಹಲವು ಪಾಶ್ಚಿಮಾತ್ಯ ದೇಶಗಳಲ್ಲಿ ಚಳಿಗಾಲದಲ್ಲಿ ಇರುವಂತಹ ಪರಿಸರದಲ್ಲಿ ನೆಲಕ್ಕೆ ಬಿದ್ದ ವೈರಸ್ಸು ದೀರ್ಘಕಾಲ ತನ್ನ ಚಟುವಟಿಕೆಯನ್ನು ಉಳಿಸಿಕೊಳ್ಳುತ್ತದೆ. ಹೀಗಾಗಿ ಇಂತಹ ಪರಿಸರದಲ್ಲಿ ಸೋಂಕಿನ ಸಾಧ್ಯತೆ ಹೆಚ್ಚು. ಹಾಗೆಯೇ 40%ಕ್ಕಿಂತಲೂ ಕಡಿಮೆ ಸಾಪೇಕ್ಷ ತೇವಾಂಶ ಇದ್ದಲ್ಲಿ ವೈರಸ್ಗಳು ಗಾಳಿಯಲ್ಲಿ ಹೆಚ್ಚು ಕಾಲ ಇರಬಲ್ಲವು ಎಂದು ಇವರು ಗಮನಿಸಿದ್ದಾರೆ. ಸಾಪೇಕ್ಷ ತೇವಾಂಶ ಎಂದರೆ ಅದೇ ಉಷ್ಣತೆಯಲ್ಲಿ ಸಮುದ್ರ ತೀರದಲ್ಲಿರುವ ಗಾಳಿಯಲ್ಲಿರುವ ತೇವಾಂಶದ ಅಂಶ. 40% ಎಂದರೆ ಅದೇ ಉಷ್ಣತೆಯಲ್ಲಿರುವ ಸಮುದ್ರ ತೀರದ ಗಾಳಿಯಲ್ಲಿನ ತೇವಾಂಶದ 40% ಎಂದರ್ಥ. ಸಾಪೇಕ್ಷ ತೇವಾಂಶ ಹೆಚ್ಚಾದಷ್ಟು ವೈರಸ್ ಸಾಯುವುದಿಲ್ಲ. ಆದರೆ ವೈರಸ್ ಹೊತ್ತಿರುವ ಹನಿಗಳ ಗಾತ್ರ ಹೆಚ್ಚಾಗುತ್ತದೆ. ಹೀಗಾಗಿ ಆ ಹನಿಗಳು ಗಾಳಿಯಲ್ಲಿ ತೇಲಲಾಗದೆ ಕೆಳಗೆ ಬೀಳುತ್ತವೆ. ಗಾಳಿಯಲ್ಲಿ ಹರಡುವ ಅಪಾಯ ಕಡಿಮೆಯಾಗುತ್ತದೆ ಎನ್ನುತ್ತಾರೆ ಇವರು. ಅರ್ಥಾತ್ ತೇವಾಂಶ ಹೆಚ್ಚಿರುವ ಗಾಳಿಯಲ್ಲಿ ಸೋಂಕು ಹರಡುವುದು ಕಡಿಮೆ. ಆದರೆ ಅಲ್ಲಿರುವ ವಸ್ತುಗಳ ಮೇಲಿರುವ ವೈರಸ್ ಅನ್ನು ನಾವು ಮುಟ್ಟಿ ತಾಕಿಸಿಕೊಳ್ಳುವ ಸಾಧ್ಯತೆ ಕಡಿಮೆಯಾಗುವುದಿಲ್ಲ. ಅಂತಹ ಪರಿಸರದಲ್ಲಿ ಮಾಸ್ಕ್ ಇಲ್ಲದಿದ್ದರೂ ಕೈ ತೊಳೆಯುವುದು ಬಲು ಮುಖ್ಯವಾಗುತ್ತದೆ ಎನ್ನುವುದು ಇವರ ಅಂಬೋಣ. ತೇವಾಂಶ ಹೆಚ್ಚೋ ಕಡಿಮೆಯೋ, ಗಾಳಿಯಿಂದಲೋ ಸ್ಪರ್ಶದಿಂದಲೋ ಒಟ್ಟಾರೆ ಸೋಂಕಿನ ಸಾಧ್ಯತೆ ಸಂಪೂರ್ಣ ಇಲ್ಲವಾಗುವುದಿಲ್ಲ ಎನ್ನುವುದು ಸತ್ಯ. ನಮ್ಮ ಜಾಗರೂಕತೆಯಲ್ಲಿ ನಾವು ಇರಬೇಕು ಎನ್ನುವುದಷ್ಟೇ ವಾಸ್ತವ. ಇದು ಇಂದಿನ ತುಂತುರು ಸುದ್ದಿಗಳು. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ಮಾದಲಾಂಬಿಕಾ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.